HIV ಏಡ್ಸ್ ಕಾಯಿಲೆ ಬಗ್ಗೆ ಅರಿವು ಮೂಡಿಸೋದಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ಪ್ರತಿಯೊಬ್ಬರು ಈ ಒಂದು ಪ್ರದರ್ಶನ ನೋಡಿ ಮಕ್ಕಳನ್ನ ಪ್ರೋತ್ಸಾಹಿಸಿ ನೀವು ಒಂದಷ್ಟು ಮಾಹಿತಿನ ತೆಗೆದುಕೊಂಡು ನಿಮ್ಮ ಒಂದು ಕುಟುಂಬದವರಿಗೆ ನಿಮ್ಮ ನೆರೆಯವರಿಗೂ ತಿಳಿಸಿ ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಭವಿ, ದ್ವಿತೀಯ BCom, ಪ್ರಥಮ ದರ್ಜೆ ಕಾಲೇಜ್ ಶಿಡ್ಲಘಟ್ಟ. ಸಾರ್ವಜನಿಕರಿಗೂ ಹಾಗೂ ಯುವಕರಿಗೂ HIV ಅವೇರ್ನೆಸ್ ತಡೆಯೋಕೆ ಹೇಗೆ ಅರಿಯುತ್ತದೆ ಎಂಬ ಒಂದು ಸಣ್ಣ ನಾಟಕವನ್ನು ಇಲ್ಲಿ ಪ್ರದರ್ಶಿಸುತ್ತಿದ್ದೇವೆ. ಮಾತುಗಳು ಡಾಕ್ಟರ್ ಪೇಷಂಟ್ ಗೋಪಾಲ್, ಪೇಷಂಟ್ ಬ್ರದರ್ ಅನ್ನು, ನರ್ಸ್ ಮೋನಿಕಾ, ಲ್ಯಾಬ್ ಟೆಕ್ನಿಕ್ ಮಾನಸ, ಹಾಸ್ಪಿಟಾಲಿಟಿ ಕಾರ್ತಿಕ್, ನೈಬರ್ಸ್ ಆ್ಯಂಡ್ ಫ್ಯಾಮಿಲಿ ಭೂಮಿ, ಅಂಜಲಿ ಆ್ಯಂಡ್ ಸಂತೋಷ್. ಈಗ ಇವರೆಲ್ಲರೂ ನಾಟಕವನ್ನು ದಯವಿಟ್ಟು ಎಲ್ಲರೂ ಸಹಕರಿಸಿ. ಥ್ಯಾಂಕ್ ಯು. ಬಾಯಿ ಬಿಟ್ಕೋ ಬಾ. ಇಲ್ಲೊಂದು ಹಾಸ್ಪಿಟಲ್ ಇದೆ, ಬಾ ಹೋಗೋಣ. ಬನ್ನಿ ಅಣ್ಣ. ನಿಮ್ಮ ಹೆಸರೇ ಅಣ್ಣ? ನಿಮ್ಮ ಏಜಣ್ಣ? ಏನಾಗ್ತಾ ಇದಣ್ಣ ನಿಮ್ಗೆ? ಜ್ವರ? ಬನ್ನಿ ಡಾಕ್ಟರ್. ಸರ್, ಸುಸ್ತಾಗ್ತಾ ಇದೆ, ಜ್ವರ ಇದೆ, 3 ದಿನದಿಂದ ಕಂಟಿನ್ಯೂಸ್ ಆಗಿದೆ ಸರ್. ಎಷ್ಟು ದಿವಸದಿಂದ ಬರ್ತಾ ಇತ್ತಪ್ಪ ಜ್ವರ? 4 ದಿನದಿಂದ. ಬ್ಲಡ್ ಚೆಕಪ್ ಏನಾದರೂ ಮಾಡಿಸಿದ್ದೀರಾ? ಏನೇ ಇಲ್ಲ ಸರ್. ಹಂಗಾದ್ರೆ ಫಸ್ಟ್ ಹೋಗಿ ಬ್ಲಡ್ ಚೆಕಪ್ ಮಾಡ್ತೀರಪ್ಪ. ಕರ್ಕೊಂಡೋಗಿ ಅವ್ರಿಗೆ ಬ್ಲಡ್ ಚೆಕಪ್ ಮಾಡಿಸಿ. ನಮಸ್ತೆ ಮೇಡಮ್. ಏನಾಗ್ತಾ ಇದೆ ನಿಮಗೆ? ಮೇಡಮ್, ಸುಸ್ತಾಗ್ತಾ ಇದೆ, 3 ದಿನದಿಂದ ಜ್ವರ ಬಂದಿದೆ. ಅದಕ್ಕೆ ಬ್ಲಡ್ ಚೆಕಪ್ ಮಾಡೋಕ್ಕೆ ಕಳ್ಸವ್ರೆ. ಏನು ಭಯ ಬಿಡಬೇಡಿ, ಅದೆಲ್ಲ ಮಾಮೂಲಿ, ನಾರ್ಮಲ್. ಮಿನಿಟ್ಸ್ ಆಗುತ್ತೆ, ಬರೋದು ರಿಪೋರ್ಟ್ ಬರುತ್ತೆ, ಅಲ್ಲೋಗಿ ವೆಯ್ಟ್ ಮಾಡಿ. ಮೇಡಮ್, ಏನೋ ಆಗೋಗಿದೆ, ಅವ್ನು ತಲೆ ಸುತ್ತ ಬಿದ್ದೋಗಿದ್ದಾರೆ. ಏನಾಗಿಲ್ಲ, ಹೋಗ್ಬೇಡಿ, ಅಲ್ಲೆಲ್ಲ ಪೇಷಂಟ್ಸ್ ಇದ್ದಾರೆ, ಗಲಾಟೆ ಮಾಡ್ತಾರೆ. ಸಿಸ್ಟರ್ ಅವ್ರು ನೋಡಬೇಕು, ಮತ್ತೆ ನೋಡಿ ಗಂಟೆ ಕುತ್ಕೊಳ್ಳಿ ಪ್ಲೀಸ್. ಗಲಾಟೆ ಮನುಷ್ಯ ಆಗುತ್ತೆ ಸರ್, ಅರ್ಧ ಗಂಟೆ ಮತ್ತೆ. ಸಿಸ್ಟರ್, ಟೋಕನ್ ಮಾಡಿದ್ದು ರಿಪೋರ್ಟ್ ತಗೊಂಬನ್ನಿ. ನೀವು ಸ್ವಲ್ಪ ಆಚೆ ಹೋಗಿ ನೋಡಿ, ಪಾಸಿಟಿವ್ ಬಂದಿದೆ. ಆದರೆ ನಿಮಗೆ ಕಾಯಿಲೆ ಹರಡುವುದಿಲ್ಲ. ಮತ್ತು ನೀವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಅವ್ರು ಹಾಕ್ಕೊಂಡ್ರೂ ನಿಮಗೆ ಕಾಯಿಲೆ ಹರಡುವುದಿಲ್ಲ. ಮತ್ತು ನಿಮ್ಮ ಕಚ್ಚಿರ್ತಕ್ಕಂಥ ಸೊಳ್ಳೆ ಅವ್ರಿಗೂ ಕಚ್ಚಿದ್ರೂ ಆ ಕಾಯಿಲೆ ಹರಡುವುದಿಲ್ಲ. ಮತ್ತು ನೀವು ಯೂಸ್ ಮಾಡಿರ್ತಕ್ಕಂಥ ಟ್ಯಾಲೆಟ್ ಅವರು ಯೂಸ್ ಮಾಡಿದ್ರೂ ಅವ್ರಿಗೆ ಹರಡುವುದಿಲ್ಲ.
ಮತ್ತು ಅವರು ನೀವು ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡಿ ನೀವೆಲ್ಲ ಅವ್ರ ಜೊತೆ ಮಾತಾಡಿದ್ರೂ ಯಾವುದೇ ರೀತಿ ಕಾಯಿಲೆ ಹರಡುವುದಿಲ್ಲಪ್ಪ. ಈ ರೀತಿ ಕಾಯಿಲೆ ಬಂದರೆ ನಮಗಿನ್ನು ಈ ಪಥ್ಯ ಅನ್ನೋದೇನು ಇಲ್ವಾ? ಆಹಾರ ಪದಾರ್ಥಗಳಲ್ಲಿ ಪಥ್ಯ ಅನ್ನೋದು ಏನಿರೋದಿಲ್ಲಪ್ಪ. ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ಬೋದು. ಏನಂದರೆ ಹೆಚ್ಚಾಗಿ ಪ್ರೋಟೀನ್ ಪದಾರ್ಥಗಳನ್ನು ತಿಂದರೆ ಒಳ್ಳೆಯದು. ಇದು ತಡೆಗಟ್ಟೋ ಜಂಕಿ ಸರ್. ಅದು ತಾಯಿಗಿದ್ದ ಮಕ್ಕಳಿಗೆ ಬರದಂತೆ ನಾವು ತಡೆಯಬಹುದು. ART ಸಿರಿಂಜ್ ತಗೊಳ್ಳೋದ್ರಿಂದ ಮತ್ತು ಅದನ್ನು ನಾವು 6 ದಿನಗಳಲ್ಲಿ ಒಂದು ಸಲ, 6 ತಿಂಗಳಲ್ಲಿ ಮತ್ತು 12 ತಿಂಗಳಲ್ಲಿ ಮತ್ತು 18 ತಿಂಗಳಲ್ಲಿ ನಾವು ಚೆಕ್ ಮಾಡಿ ಅದನ್ನು ನಾವು ರಿಪೋರ್ಟ್ ಕೊಟ್ಟಾಗ ಅದು ಇದೆಯಾ ಇಲ್ಲ ಅವಶ್ಯಕತೆ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಅವರು ಟ್ಯಾಟು ಹಾಕ್ಸ್ಕೊತಾರಲ್ವ, ಆ ಟ್ಯಾಟು ಹಾಕ್ಸ್ಕೊಳುವಾಗ ಅವ್ರೇನಾದರೂ ಸೂಜಿಯಿಂದ ನಮಗೂ ಟ್ಯಾಟು ಹಾಕಿದ್ರೆ ಏನಾದರೂ ನಿಮಗೆ ಕಾಯಿಲೆ ಹರಡುವುದಿಲ್ಲ. ಮತ್ತು ನೀವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಅವ್ರು ಹಾಕ್ಕೊಂಡ್ರೂ ನಿಮಗೆ ಕಾಯಿಲೆ ಹರಡುವುದಿಲ್ಲ. ಮತ್ತು ನಿಮ್ಮ ಕಚ್ಚಿರ್ತಕ್ಕಂಥ ಸೊಳ್ಳೆ ಅವ್ರಿಗೂ ಕಚ್ಚಿದ್ರೂ ಆ ಕಾಯಿಲೆ ಹರಡುವುದಿಲ್ಲ. ಮತ್ತು ನೀವು ಯೂಸ್ ಮಾಡಿರ್ತಕ್ಕಂಥ ಟ್ಯಾಲೆಟ್ ಅವರು ಯೂಸ್ ಮಾಡಿದ್ರೂ ಅವ್ರಿಗೆ ಹರಡುವುದಿಲ್ಲ. ಮತ್ತು ಅವರು ನೀವು ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡಿ ನೀವೆಲ್ಲ ಅವ್ರ ಜೊತೆ ಮಾತಾಡಿದ್ರೂ ಯಾವುದೇ ರೀತಿ ಕಾಯಿಲೆ ಹರಡುವುದಿಲ್ಲಪ್ಪ. ಈ ರೀತಿ ಕಾಯಿಲೆ ಬಂದರೆ ನಮಗಿನ್ನು ಈ ಪಥ್ಯ ಅನ್ನೋದೇನು ಇಲ್ವಾ? ಆಹಾರ ಪದಾರ್ಥಗಳಲ್ಲಿ ಪಥ್ಯ ಅನ್ನೋದು ಏನಿರೋದಿಲ್ಲಪ್ಪ. ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ಬೋದು. ಏನಂದರೆ ಹೆಚ್ಚಾಗಿ ಪ್ರೋಟೀನ್ ಪದಾರ್ಥಗಳನ್ನು ತಿಂದರೆ ಒಳ್ಳೆಯದು. ಇದು ತಡೆಗಟ್ಟೋ ಜಂಕಿ ಸರ್.